ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ನ್ಯೂಸ್ ಲೈವ್. ನಾನು ಪ್ರತಿಭಾ ಪ್ರಕಾಶ್. ನಿನ್ನೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ರು ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಂದ ನಾಸೀರ್ ಹುಸೇನ್ ಅವರ ಬೆಂಬಲಿಗರ ವಿಚಾರಣೆ ಆಗ್ತಾ ಇದೆ. ನಾಸೀರ್ ಹುಸೇನ್ ಅವರ ಬೆಂಬಲಿಗರನ್ನ ಕರೆಸಿ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ಮೂವರು ಬೆಂಬಲಿಗರನ್ನ ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರು ಮೂವರ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಧಾನಸೌಧ ಠಾಣೆಯಲ್ಲಿ ನಡೀತಾ ಇರುವಂತಹ ವಿಚಾರಣೆಯಲ್ಲಿ ನಾಸೀರ್ ಹುಸೇನ್ ಅವರ ಪರ ಬೆಂಬಲಿಗರಾದ ಮೂವರನ್ನ ಕರೆಸಿ ವಿಧಾನಸೌಧ ಠಾಣೆಯಲ್ಲಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರು ಮೂವರನ್ನ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಡಿಯೋದಲ್ಲಿ ಏನು ತೋರಿಸ್ತಾ ಇದಾರಲ್ಲ 10 ಸತಿ ಕೂರ್ತಾವ್ರೆ, ಅಲ್ಲಿ ಆಗ್ಲೇ ಇಲ್ಲ. ಆ ಘಟನೆ ಆಗಿದ್ರೆ ನಾವೇನಾದ್ರೂ ಹೇಳ್ಬೋದು. ಆ ಘಟನೆನೇ ಇಲ್ಲ, ಅದಕ್ಕೆ ಏನ್ ಹೇಳೋದು? ಈಗ ನಮ್ಮ ಎನಿಮಿ ನಮ್ಮ ದೇಶಕ್ಕೆ ಯಾರು ವಿರೋಧ ಮಾಡ್ತಾವ್ರೆ ಅವ್ರ ಬಗ್ಗೆ ಏನಾದ್ರು ಜಿಂದಾಬಾದ್ ಹೇಳಕ್ ಆಗತ್ತಾ ನಮ್ಗೆ? ಆ ಸೌಂಡ್ ಕೇಳಿದಾಗ ನಿಮ್ಮೊಂದು ರಿಯಾಕ್ಷನ್ ಸಡನ್ ಆಗಿ ಆಗ್ಲೇ ಇಲ್ವಲ್ಲ, ರಿಯಾಕ್ಷನ್ ಮಾಡಕ್ಕೆ ಅದು ಆಗೇ ಇಲ್ಲ. ಆಗಿದ್ರೆ ನಾವು ಅಲ್ಲೇ ಕ್ರಮ ತಗೊಂತಾ ಇದ್ವಿ. ಅಲ್ಲಿ ಏನಾದ್ರು ಆಗಿದ್ರೆ ನಾವೇ ಅವ್ರಿಗೆ ವಶಪಟ್ಟು ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ವಿ. ಆಗ್ಲಿಲ್ಲ ಸರ್. 25 ಜನ ಲೀಸ್ಟ್ ಕೊಟ್ಟಿದ್ದೀರಾ? ಯಾರ್ಯಾರು 25 ಜನ, 30 ಜನ, 50 ಜನ ನನಗೆ ನಾಸೀರ್ ಹುಸೇನ್ ಅವ್ರ ಬೆಂಬಲಿಗರು ಅಂತ ವಿಧಾನಸೌಧದಲ್ಲಿ ಬಂದದ್ದು ಒಂದು ಲಿಸ್ಟ್ ಇದೆ. ಆ ಲಿಸ್ಟ್ ತಗೊಂಡಿದ್ದಾರೆ, ಅವರೆಲ್ಲರನ್ನು ಕರೆದು ಮಾತಾಡಿಸ್ತಿದ್ದಾರೆ. ನೋಡ್ರಿ, ನಾವು ಈ ದೇಶದಲ್ಲಿ ಇರೋರು, ಈ ದೇಶದಲ್ಲಿ ನಾವು ಬದುಕಿರೋದು, ಹುಟ್ಟಿರೋದು ಎಲ್ಲ ಆಗಿದೆ. ನಾವು ಈ ದೇಶದಲ್ಲಿ ನಮ್ಮ ಜೀವ ಆಗೋದು, ಇದಕ್ಕೆ ನಾವು ನಮ್ಮ ಜೀವ ಕೊಡೋಕೆ ಸಿದ್ಧವಾಗಿದ್ದೀವಿ. ಯಾವ ಕಾರಣಕ್ಕೂ ನಮ್ಮ ವಿರೋಧ ದೇಶಕ್ಕೆ ನಾವು ಯಾವತ್ತೂ ಜಿಂದಾಬಾದ್ ಹೇಳಕ್ಕೆ ಚಾನ್ಸೇ ಇಲ್ಲ. ಮಾತ್ರ ರಾ ವಿಡಿಯೋ ಇದೆ. ಒಟ್ಟಾರೆ ನಿನ್ನೆ ನಡೆದಂತಹ ಒಂದು ಘಟನೆಯನ್ನ ಖಂಡಿಸಿ ವಿರೋಧ ಪಕ್ಷವೂ ಕೂಡ ಮುಗಿಬಿದ್ದಿದೆ. ಮತ್ತೊಂದು ಕಡೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇಂತಹ ಘಟನೆಗಳಾಗಬಾರ್ದು, ಅದರಲ್ಲೂ ಶಕ್ತಿಸೌಧದಲ್ಲೇ ಇಂತಹ ಒಂದು ಬೆಂಬಲಿಗರ ಘೋಷಣೆ ಪಾಕಿಸ್ತಾನದ ಪರವಾಗಿ ಕೂಗ್ತಾರೆ ಅಂದ್ರೆ ಏನ್ ಅರ್ಥ? ಯಾವ ಒಂದು ಸ್ಥಿತಿಯಲ್ಲಿ ನಮ್ಮ ರಾಜ್ಯ ಹೋಗ್ತಾ ಇದೆ? ಹಾಗಿದ್ರೆ ಈ ಹಿಂದೆ ಪ್ಯಾಲೆಸ್ತೀನ್ ಪರವಾಗಿ MG ರೋಡ್ ನಲ್ಲಿ ಹೋರಾಟಕ್ಕಿಳಿದಂತಹ ಉದಾಹರಣೆಗಳನ್ನ ಗಮನಿಸಿದ್ವಿ. ಇದೀಗ ಶಕ್ತಿಸೌಧಕ್ಕೆ ಅದು ಕಾಲಿಟ್ಟಿದೆ. ನಿಜಕ್ಕೂ ಕೂಡ ಒಂದು ಆತಂಕಕಾರಿ ಬೆಳವಣಿಗೆ. ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭಾರತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಭಾರತ್, ನಿಜಕ್ಕೂ ಕೂಡ ಖಂಡಿಸಬೇಕಾಗಿರುವಂತಹ ಒಂದು ಘಟನೆ ನಿನ್ನೆ ಶಕ್ತಿಸೌಧದಲ್ಲಿ ಆಗೋಗಿದೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಘೋಷಣೆಗಳು ಕೂಗ್ಲಿಲ್ಲ. ಅಲ್ಲಿ ನಾನು ಇದ್ದೆ ಅನ್ನುವಂತಹ ಹೇಳಿಕೆಗಳನ್ನು ಹೊರತುಪಡಿಸಿ ಒಂದಷ್ಟು ವಿಚಾರಣೆಗಳ ಅಗತ್ಯ ಇದೆ. ಸೊ ವಿಚಾರಣೆಗೆ ಒಳಪಡಿಸಿದ್ದಾರೆ. ಏನಾಗ್ತಾ ಇದೆ ಸ್ಟೇಷನ್ ಅಲ್ಲಿ? ಹಾಗಿದ್ರೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಪ್ರತಿಭಾ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾರೆ ಅಂತಕ್ಕಂಥ ಆರೋಪದ ನಿಟ್ಟಿನಲ್ಲಿ ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿತ್ತು. ಸೊ ಈ ಒಂದು FIR ನ ಅನ್ವಯ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ನಾಸೀರ್ ಹುಸೇನ್ ಬೆಂಬಲಿಗರು ಮೂವರನ್ನ ಕರೆಸಿ ಈಗಾಗಲೇ ವಿಧಾನಸೌಧ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ವಿಚಾರಣೆಯನ್ನ ಕೂಡ ನಡೆಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಆ ಘೋಷಣೆ ಕೂಗಿದಂತಹ ಸಂದರ್ಭದ ವಿಡಿಯೋ ತುಣುಕನ್ನ ಮುಂಭಾಗದಲ್ಲಿ ಇಟ್ಟು ಇಲ್ಲಿ ಯಾರ್ಯಾರಿದ್ರು ಮತ್ತು ಎಷ್ಟು ಜನ ಕಾರ್ಯಕರ್ತರು ಪಾಲ್ಗೊಂಡಿದ್ರು, ಸೊ ಈ ಎಲ್ಲ ಆಯಾಮದಲ್ಲಿ ಒಂದು ಪ್ರಕರಣದ ತನಿಖೆಯನ್ನು ನಡೆಸಿದ್ದಾರೆ. ಜೊತೆಗೆ ಈಗಾಗಲೇ ವಿಚಾರಣೆಯನ್ನು ನಡೆಸಿ ಕಳಿಸಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಈ ಮೂವರನ್ನ ವಿಚಾರಣೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ವಿಚಾರಣೆಯಲ್ಲಿ ಭಾಗವಹಿಸಿದಂತಹ ಮೂವರು ಕೂಡ ಮಾಧ್ಯಮಕ್ಕೆ ಈಗಾಗಲೇ ಒಂದು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ನಾವು ಈ ದೇಶದ ಪ್ರಜೆಗಳು, ಸೊ ಹಾಗಾಗಿ ನಾವು ಯಾವುದೇ ವಿರೋಧಿ ದೇಶದ ಘೋಷಣೆಯನ್ನ ಕೂಗ್ಲಿಲ್ಲ, ಈ ವಿಡಿಯೋವನ್ನ ತಿರುಚಲಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒರಿಜಿನಲ್ ವಿಡಿಯೋ ಇದೆ, ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಧಾನಸೌಧ ಪೊಲೀಸರು FSL ಗೆ ಕಳಿಸಲಾಗಿದೆ. ಸೊ ಅಲ್ಲಿಂದ ಒಂದು ವರದಿ ಬಂದ ನಂತರ ಈ ಒಂದು ವಿಡಿಯೋದ ಸತ್ಯಾಸತ್ಯತೆ ಬಯಲಾಗಬೇಕಾಗಿದೆ. ಇದರ ಜೊತೆಯಾಗಿ ಏನು ಬಿಜೆಪಿ ಪಕ್ಷವು ಕೂಡ ನಿನ್ನೆ ದಿನ ಒಂದು ಪ್ರತಿಭಟನೆಯನ್ನ ನಡೆಸಿತ್ತು. ಜೊತೆಗೆ ಈ ಒಂದು ಘೋಷಣೆಯನ್ನ ಯಾರು ಕೂಗಿದ್ದಾರೆ ಅವರನ್ನ ಕೂಡಲೇ ಬಂಧನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿತ್ತು. ಹಾಗಾಗಿ ಇಂದು ಕೂಡ ರಾಜ್ಯದಾದ್ಯಂತ ಹಲವು ಸಂಘಟನೆಗಳು ದೂರನ್ನು ಕೂಡ ನೀಡುತ್ತಿವೆ. ಜೊತೆಗೆ ಪ್ರತಿಭಟನೆ ಕೂಡ ಮಾಡಲು ಮುಂದಾಗಿರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ಭಾರತ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.